ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಪಾದರಾಯನಪುರ ಬಂದ್ ಮಾಡಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆ ವ್ಯಾಪ್ತಿಯ ಪಾದರಾಯನಪುರದಲ್ಲಿ ಬಂದ್ ವಾತಾವರಣ. ಜಮೀರ್ ಅಹಮದ್ ಬೆಂಬಲಿಗರು ಬಂದ್ ಘೋಷಣೆ ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪಾದಯಾತ್ರೆಗೆ ಸಿದ್ಧತೆ ನಡೆಸಿದ್ದಾರೆ. ಜಮೀರ್ಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿ ಇವತ್ತು ವಿಧಾನಸೌಧ ಚಲೋ ನಡೆಯುತ್ತೆ. ಸಚಿವ ಸ್ಥಾನ ನೀಡಬೇಕು ಅಂತ ಜಮೀರ್ ಬೆಂಬಲಿಗರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಜಮೀರ್ ಪರ ಲಾಬಿ ನಡೆದಿದೆ, ಪ್ರತಿಭಟನೆ ನಡೆಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪಾದರಾಯನಪುರದ ದೃಶ್ಯ ಇದು. ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರ ಚಾಮರಾಜಪೇಟೆಯ ಪಾದರಾಯನಪುರದಲ್ಲಿ ಹೋರಾಟ ಶುರುವಾಗಿದೆ. ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು, ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿ ಪಾದರಾಯನಪುರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದಾರೆ. ಆದ್ರೆ ಪೊಲೀಸರು ಇದಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಪಾದರಾಯನಪುರದಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ವಿಧಾನಸೌಧ ಚಲೋ ಅಂತ ಮಧ್ಯಾಹ್ನ 1:30 ಅಂತ ಬೋರ್ಡ್ ಹಾಕಿದ್ದಾರೆ, ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಉದ್ದೇಶ ಏನು? ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೊಡಬೇಕು, ಡಿಸಿಎಂ ಸ್ಥಾನ ಕೊಡಬೇಕು ಅಂತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ಅಲಂಕರಿಸಿದ್ರು ಜಮೀರ್ ಅಹಮದ್ ಖಾನ್, ಸಚಿವರಾಗಿದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸೇರ್ಪಡೆಯಾಗೋದಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಜಮೀರ್ ಬೆಂಬಲಿಗರು ಹೋರಾಟ ನಡೆಸಿದ್ದಾರೆ. ಈಗಾಗಲೇ ಜಮೀರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ. ಯಾರೂ ರಸ್ತೆಯಲ್ಲಿ ನಿಲ್ಲುವಂತಿಲ್ಲ, ಕೇಸ್ ಬುಕ್ ಮಾಡ್ತೀನಿ, ಪ್ರತಿಭಟನೆಗೆ ಅವಕಾಶ ಇಲ್ಲ, ರಸ್ತೆಗಳಲ್ಲಿ ಗುಂಪು ಸೇರೋ ಹಾಗಿಲ್ಲ. ಜಮೀರ್ ಪರ ಪ್ರತಿಭಟನಾಕಾರರಿಗೆ ಎಸಿಪಿ ಉದಯ್ ಭಾಸ್ಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಕೂಡ ರಸ್ತೆಯಲ್ಲಿ ನಿಲ್ಲೋ ಹಾಗಿಲ್ಲ, ಕೇಸ್ ಹಾಕ್ತೀವಿ, ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕ ರಸ್ತೆ ಇದು ಅಕ್ರಮ ಕೂಟ ಆಗುತ್ತೆ. ಒಂದು ಕಿವಿ ಮಾತು ಕೊಡ್ತಾ ಇದ್ದೀನಿ, ನಾನು ಈ ಭಾಗದ ಎಸಿಪಿ. ಅಸೆಂಬ್ಲಿ ಸೇರೋಂಗಿಲ್ಲ. ನಿಮಗೆ ನಾನು ಮಾತಾಡ್ತಿರೋ ಕನ್ನಡ ಅರ್ಥ ಆಗ್ತಿದ್ಯಾ? ನಿಲ್ಲೋಂಗಿಲ್ಲ, ಸಾರ್ವಜನಿಕ ರಸ್ತೆ ಇದು, ಖಾಲಿ ಮಾಡಿ. ದಯವಿಟ್ಟು ಜಾಗ ಖಾಲಿ ಮಾಡಿ. ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ನೀವೇನಾರ ಮಾಡಿದ್ರೆ ಕಾನೂನುಬದ್ಧ ಇರಲ್ಲ, ಅಕ್ರಮ ಆಗುತ್ತೆ. ಇದು ಅಕ್ರಮ ಕೂಟ ಆಗುತ್ತೆ. ಒಂದು ಕಿವಿ ಮಾತು ಕೊಡ್ತಾ ಇದ್ದೀನಿ, ನಾನು ಈ ಭಾಗದ ಎಸಿಪಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಪರ್ಮಿಷನ್ ಇಲ್ಲ, ದಯವಿಟ್ಟು ರೋಡ್ ಬ್ಲಾಕ್ ಮಾಡಬೇಡಿ. ಏನಿಲ್ಲ, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ, ನಮ್ಗೆಲ್ಲರಿಗೂ ಅವ್ರು ಚೆನ್ನಾಗಿ ಮಾಡೋರೆ. ಇವಾಗ ಅವ್ರಿಗೆ ಅಗೇನ್ಸ್ಟ್ ಆಗಿದ್ದಾರೆ, ಅವ್ರ ಜೊತೆ ಅಲ್ಲಾಗಿದ್ರು. ಇವಾಗ ಅವ್ರಿಂದೇನೆ ಅವ್ರ ಅಗೇನ್ಸ್ಟ್ ಆಗಿದೆ, ಅದು ತಪ್ಪು. ಅದು ಒಳ್ಳೆ ಕೆಲಸ ಬೇಕೆಂದ್ರೆ ಅವ್ರು ಬೇಕಾಗಿತ್ತು. ಇವಾಗ ಒಂದು ಸ್ವಲ್ಪ ಮಾತಿಗೆ ಮಾತಿಲ್ಲ, ಅದು ಸುಮ್ಮನೆ ಇಶ್ಯೂ ಮಾಡ್ತಾ ಇರೋದು, ಅದು ಅಷ್ಟೇ. ಹಾಂ, ಬೇಕು. ನಮ್ಮದು ಇದೇ ಏರಿಯಾ, हाँ, अरफत नगर। हमें ज़मीर अहमद के वास्ते इनसे उनको हक से हमें उन्हें यते साल हमना हक से हमना इंसाफ, हमारी हर एक गलती को हमना उन्हें ये करे, हमारी वाखा हमना वनवास हर एक किस्से उन्हें हमना साथ है। उनको हम हमारे उन्होंने वास्ते हमना लड़े भी, हमारे वास्ते उन्हें अच्छा भी हुए। उन हमारे वास्ते उन लड़को ये कर को उन कुछ दगाबाज कर डाली, उनके साथ ही रखो, उन कुछ दगाबाज कर डाली, ऐसा नको होना। हक के वास्ते लड़े हो ना, हक के वास्ते उनको भी इंसाफ दिलाना। और गरीबों को सभी साथ देने वाले उन्होंने खाना नहीं रहा, शादी नहीं रही, सबको हर एक बात को ना को ही हम ना काम कर को दिन से ज़मीर अहमद के वास्ते हमें लड़ती भी। ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿದ್ದೀನಿ. ಜಮೀರ್ ಅಹಮದ್ ಪರ ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅಭಿಪ್ರಾಯ ಕೇಳಿದ್ದೀನಿ. ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯವೇ ಹೆಚ್ಚು ಮತ ಹಾಕೋದು, ಹೀಗಾಗಿ ಜಮೀರ್ ಮತ್ತೊಬ್ಬರಿಗೆ ಅವಕಾಶ ನೀಡಿ ಅಂತ ಹೇಳಿದ್ದೀನಿ. ಹಿಂದೆ ಇಬ್ಬರಿಗೆ ಕೊಟ್ಟಿದ್ರು, ಈಗ ಮೂವರಿಗೆ ಕೊಡಿ ಅಂತ ಹೇಳಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ನಿಂದು ಸಾಕಷ್ಟು ಜನ ಮಾಡಿರಲ್ಲ ಸರ್, ಬಹಿರಂಗವಾಗಿ ಹೇಳಿದ್ರು, ಇಂಥ MP ಗೆ ಓಟ್ ಹಾಕಿರತ್ತೆ ಹೇಳಿದ್ರು ಒಬ್ರು. BJP MP ಓಟ್ ಹಾಕತ್ ನಮ್ಮ ನಾಯಕರು ಒಬ್ರು ಹೇಳಿದ್ರು.
ಹಿಂಗಿತ್ತಲ್ಲ ನಮ್ಮ ಮುಂದೆ ಇದೆ ಅದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ಆ ಸಮುದಾಯದವರು, ಅವ್ರಿಗೇನು ಆ್ಯಕ್ಷನ್ ತೊಂದರೆ ಕೇಳ್ತಾರೆ. ಸೊ ಆಗಿದ್ದಾಗಿದೆ, ಒಂದ್ಸರಿ ತಪ್ಪನ್ನ ಆಗಿರ್ಬೋದು, ಇನ್ನು ಪ್ರೂವ್ ಕೂಡ ಆಗಿಲ್ಲ, ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ. ಆಗಿದ್ರೆ ಒಂದ್ಸರಿ ಮತ್ತೆ ಸುಧಾರಣೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನೀವು ಒಂದೇ ಸಾರಿ ಆ್ಯಕ್ಷನ್ ತೊಂದರೆ ನಮ್ಮ ವ್ಯವಸ್ಥೆಯಲ್ಲಿ ಭಾಳ ಕಷ್ಟ ಇದು. ಅಲ್ಲ ನಮ್ದಂತೂ ಇದೆ, ನಾವು ಹೇಳಿದ್ದೀವಿ, ಸುರ್ಜೇವಾಲ ಅವ್ರಿಗೆ ಹೇಳಿದ್ದೀವಿ, CM ಅವ್ರಿಗೂ ಹೇಳಿದ್ದೀವಿ ಅವ್ರಿಗೆ ಕೊಡಿ ಅಂತ. ಜೊತೆಗೆ ಇನ್ನೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.